ಡಿಪಾರ್ಟ್ಮೆಂಟ್ ಅಲ್ಲಿ ಕಂದಾಯ ಇಲಾಖೆನಾಗೆ ಜಾಸ್ತಿ ತೊಂದರೆ ಆಗ್ತಾ ಇರೋದು. ಯಾಕೆಂದ್ರೆ ಈ ಜಮೀನುಗಳು ಖಾತೆ ಮಾಡೋ ವಿಚಾರದಲ್ಲಿ ಹಾಗೂ ಸರ್ವೆ ಮಾಡೋ ವಿಚಾರದಲ್ಲಿ ಮತ್ತು ಪಾವತಿ ವರ್ಷ ಖಾತೆಗಳು ಅದರಲ್ಲಿ ವಂಶವೃಕ್ಷದಲ್ಲಿ ಬಿಟ್ಟು ಅಕ್ರಮ ಖಾತೆಗಳು ಮಾಡ್ತಾ ಇರ್ತಾರೆ. ಅವರು ಸರಿಯಾಗಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ನಮ್ಮ ರಾಜಸ್ವ ನಿರೀಕ್ಷಕರಾಗ್ಲಿ ಸರಿಯಾಗಿ ಗ್ರಾಮಗಳಲ್ಲಿ ಖಾತೆಗೆ ಬಂದಿರತಕ್ಕಂತ ಅರ್ಜಿಗಳನ್ನು ತನಿಖೆ ಮಾಡೋದಿಲ್ಲ. ಅವರು ಮನಸೋ ಇಚ್ಛಂಗೆ ಖಾತೆಗಳು ಮಾಡಿಬಿಡ್ತಾರೆ. ಮತ್ತೆ ಅದನ್ನ ಖಾತೆಗಳು ಮಾಡಿ ಅವರು RRS ನ್ಯೂಸ್ ಗೌರಿಬಿದನೂರು ವರದಿ. ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ. ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಗೌರಿಬಿದನೂರು ತಾಲ್ಲೂಕು ನೂತನ ಘಟಕದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಷ್ಟ್ರ ಅಧ್ಯಕ್ಷರು ವಿ. ಹನುಮಂತರಾಯಪ್ಪ ಮತ್ತು ರಾಜ್ಯ ಸಮಿತಿ ಸಂತೋಷ ಮತ್ತು ಜಿಲ್ಲಾಧ್ಯಕ್ಷರು ಶಿವಣ್ಣರವರು ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಗೂ ಚಿಂತಾಮಣಿ, ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು ತಾಲೂಕು ಘಟಕಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು. ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ಸಂಘಟನೆಯ ದೇಶಗಳ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕು. ಸಂಸ್ಥಾಪಕ ರಾಷ್ಟ್ರ ಅಧ್ಯಕ್ಷರು ವಿ. ಹನುಮಂತರಾಯಪ್ಪ ಹೇಳಿದರು. ಮತ್ತು ಸರ್ಕಾರದ ಇಲಾಖೆಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಆಗುವ ಭ್ರಷ್ಟಾಚಾರಗಳ ವಿರುದ್ಧ ಮಾಹಿತಿ ಪಡೆದುಕೊಂಡು ಭ್ರಷ್ಟಾಚಾರದ ನಿರ್ಮೂಲನೆಗೆ ಪ್ರಯತ್ನ ಮಾಡಬೇಕು. ಭ್ರಷ್ಟಾಚಾರ ಮಟ್ಟ ಹಾಕಬೇಕೆಂದು ತಿಳಿಸಿದರು. ಮತ್ತು ಜಿಲ್ಲಾಧ್ಯಕ್ಷರಾದ ಶಿವಣ್ಣರವರು ಕರ್ನಾಟಕದ ರಾಜ್ಯದಲ್ಲಿ ನಮ್ಮ ಸಂಘಟನೆಯನ್ನು ಬಲಿಷ್ಠವಾಗಿ ಬೆಳೆಸಬೇಕು ಎಂದು ಹೇಳಿದರು. ಎನ್. ಪುಟ್ಟರಂಗಯ್ಯ ರವರು ಮಾತನಾಡಿ ಕಂದಾಯ ಇಲಾಖೆಯಲ್ಲಿ ಆಗುವ ತಪ್ಪುಗಳನ್ನು ಕಡಿವಾಣ ಹಾಕಬೇಕು ಮತ್ತು ಪೌತಿ ಖಾತೆ ಮಾಡುವಾಗ ಅಕ್ರಮ ಖಾತೆಗಳನ್ನು ನಿಲ್ಲಿಸಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಆಯ್ಕೆ ರಾಜ್ಯ ಸಮಿತಿಗೆ ಶಿವಣ್ಣ, ಡಾಕ್ಟರ್ ಬಿ. ಎನ್. ಮೋಹನ್ ಕುಮಾರ್, ವಿ. ಮುದ್ದುಕೃಷ್ಣ ರವರನ್ನು ಆಯ್ಕೆ ಮಾಡಿದರು. ಮತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾಗಿ ಎನ್. ಪುಟ್ಟರಂಗಯ್ಯರವರನ್ನು ಆಯ್ಕೆ ಮಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಆಯ್ಕೆ ಮಾಡಿದರು. ಮಹಿಳಾ ಘಟಕ ಗೌರಿಬಿದನೂರು ತಾಲ್ಲೂಕು ಅಧ್ಯಕ್ಷರಾಗಿ ಪದ್ಮಾವತಿ ಮತ್ತು ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ ವಿ. ಮತ್ತು ಉಪಾಧ್ಯಕ್ಷರಾಗಿ ಮಮತಾರವರನ್ನು ಕಾರ್ಯದರ್ಶಿಯಾಗಿ ಕವಿತಾ ಎಂ. ಜಿ. ಎಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಗೋವಿಂದರಾಜು, ಬಾಬು, ರಾಮಕೃಷ್ಣ, ಶ್ರೀನಿವಾಸ್ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬೆಳೆಸ್ಕೊಂಡು ಇವರಿಂದನೇ ಒಂದು ಮಾದರಿ ಪರಿವರ್ತನೆ ಮಾಡಿ ಏನಾದರೂ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಂದಷ್ಟು ಈ ವೇದಿಕೆ ಅಡಿ ಒಳಗಡೆ ಕೆಲಸ ಮಾಡೋದು ನನ್ನ ಪ್ರಯತ್ನ, ಆಸೆ ಏನು ಕಂಡಿದ್ದೀನಿ. ಅದು ಆಸೆ ನಾನು ಒಂದು ಉನ್ನತವಾದ ಚಿಕ್ಕಬಳ್ಳಾಪುರ ಸ್ಥಾನ ಇದೆ. ಹಾಗಾಗಿ ನಮ್ಮ ಮೋಹನ್ ಸರ್ ಮತ್ತು ನಮ್ಮ ಶಿವಣ್ಣ ಸರ್ ಅವರಿಗೆ ಅನಾರೋಗ್ಯ ನಿಮಿತ್ತ ಅವ್ರನ್ನ ಒಂದು ಯಜಮಾನ ಥರ ಇಟ್ಕೊಳ್ಳೋಣ, ಇಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡೋಣ ಏನೋ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಿವಣ್ಣವ್ರನ್ನ ರಾಜ್ಯ ಮಟ್ಟಕ್ಕೆ ತಗೊಂಡಿದ್ದೀವಿ. ಮತ್ತು ನಮ್ಮ ಮೋಹನ್ ಸರ್ ಅಷ್ಟೇ ಅವರೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಹಾಗು ನೋಡಿದಂಥವ್ರನ್ನ ಅವನು ರಾಜ್ಯ ಮಟ್ಟಕ್ಕೆ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿ ಇಟ್ಕೊಬೇಕು ಅಂತ ಹೇಳ್ಕೊಂಡಿದ್ದೀವಿ. ಇನ್ನು ಹಾಗೇನೆ ಒಂದು ಸ್ವಲ್ಪ ಇಲ್ಲಿ ಪುಟ್ಟರಂಗಪ್ಪ ಅವರಿಗೆ ನಾವು ಹಿಂದೆನೇ ಮೀಟಿಂಗಲ್ಲಿ ಇದು ಮಾತಾಗಿತ್ತು. ಇಲ್ಲಿ ಈಗ ಆಕ್ಟಿವ್ ಪರ್ಸನ್ ಮತ್ತು ಸೀನಿಯರ್ ಅವರಿಗೆ ಆಗಿರೋದ್ರಿಂದ ಒಂದಷ್ಟು ತರಬೇತಿ ಕೊಟ್ಟು ಒಂದಷ್ಟು ಚಾಲ ಮಾಡಿ ಇಲ್ಲೊಂದು ಇದು ಮಾಡಿದ್ಮೇಲೆ ಅವರು ರಾಜ್ಯ ಮಟ್ಟಕ್ಕೆ ತಗೊಂತೀವಿ ಅಂತ ಹೇಳಿ ಮುಖಾಂತರವಾಗಿ ಹೇಳ್ತೀವಿ. ಯಾವತ್ತೂ ಅಷ್ಟೇ ನಾವು ಒಳ್ಳೇದು ಮಾಡೋಣ, ಮಾಡ್ತಾ ಇರೋಣ, ಇನ್ನು ಮುಂದಕ್ಕೂ ಒಳ್ಳೆಯರಾಗಿರೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಏನು ಮಹಿಳಾ ಇದೆ ಇಲ್ಲಿಂದಲೇ ಒಂದು ಮಾದರಿ ಪರಿವರ್ತನೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದ ಮಾತುಕತೆ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ.